ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧ ಇನ್ನಷ್ಟು ಅಪಾಯಕಾರಿಯಾಗಿ ಬದಲಾಗ್ತಾ ಇದೆ. ಇರಾನ್ ಇಸ್ರೇಲ್ನ ವಿಚಾರದಲ್ಲಿ ರೆಡ್ ಲೈನ್ ದಾಟಿದೆ. ಈಗ ನೇರವಾಗಿ ಇಸ್ರೇಲ್ನ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. 82ನೇ ಹಂತದ ದಾಳಿಯಲ್ಲಿ ಡ್ರೋನ್ ಮತ್ತು ಮಿಸೈಲ್ ಮೂಲಕ ದಾಳಿ ಮಾಡಿದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಜೊತೆಗೆ ಇಸ್ರೇಲ್ನ ಮಿಲಿಟರಿ ಕಂಟ್ರೋಲ್ ಸೆಂಟರ್ ಮತ್ತು ಡೆಡ್ ಸಿ ಭಾಗದಲ್ಲಿರುವ ಅಣು ಕೇಂದ್ರಗಳನ್ನ ಕೂಡ ಟಾರ್ಗೆಟ್ ಮಾಡಿದೀವಿ ಅಂತ ಇರಾನ್ ಹೇಳಿದೆ. ಸದ್ಯ ಈ ದಾಳಿಯಲ್ಲಿ ಏನಾಗಿದೆ ಅನ್ನೋದನ್ನ ಇಸ್ರೇಲ್ ಕನ್ಫರ್ಮ್ ಮಾಡಿಲ್ಲ. ಇರಾನ್ ಮಿಸೈಲ್ ಹಾರಿಸಿತ್ತು ಅನ್ನೋದಷ್ಟನ್ನೇ ಇಸ್ರೇಲ್ ಹೇಳಿದೆ. ಹಲವು ಕಡೆ ಕಾರುಗಳು ಬೆಂಕಿಗೆ ಆಹುತಿಯಾಗಿರುವುದು ಕೂಡ ಕಂಡು ಬಂದಿದೆ. ಹೀಗಾಗಿ ಇಸ್ರೇಲ್ ಈಗ ಇನ್ಯಾವ ರೀತಿ ಪ್ರತಿಕಾರ ಹೇಳುತ್ತೆ ಅನ್ನೋ ಆತಂಕ ಮಿಡಲ್ ಈಸ್ಟ್ ನಲ್ಲಿ ಶುರುವಾಗಿದೆ. ಈಗ ಆಲ್ರೆಡಿ ಇಸ್ರೇಲ್ ಇರಾನ್ನ ನ್ಯೂಕ್ ಸೈಟ್ ಗಳನ್ನ ಹೊಡಿತಾ ಇದೆ. ಟ್ರಂಪ್ರ ಕದನ ವಿರಾಮದ ನಡುವೆ ಕೂಡ ಈ ದಾಳಿ ನಡೀತಾ ಇದೆ. ಈ ಹೊತ್ತಲ್ಲಿ ಟಿಟ್ ಫಾರ್ ಟ್ಯಾಟ್ ಅಂತ ಇರಾನ್ ಈ ಕೆಲಸ ಮಾಡಿದೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿಯನ್ನ ಅಡ್ಡ ಹಾಕೊಂಡು ಕೂತಿರೋ ಇರಾನ್ ಈಗ ಜಗತ್ತಿಗೆ ಮತ್ತೊಂದು ಬೆದರಿಕೆ ಹಾಕಿದೆ. ಶತ್ರುಗಳೇನಾದ್ರೂ ಇರಾನ್ನ ಭೂಮಿಯನ್ನ ವಶಪಡಿಸಿಕೊಳ್ಳೋ ಸಾಹಸ ಮಾಡಿದ್ರೆ ಬೇರೆ ಫ್ರಂಟ್ ಗಳನ್ನ ಓಪನ್ ಮಾಡ್ತೀವಿ, ಕೆಂಪು ಸಮುದ್ರದಲ್ಲಿರೋ ಬಾಬ್ ಅಲ್ ಮಂಡೆಬ್ ಜಲಸಂಧಿಯನ್ನ ಬ್ಲಾಕ್ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾರೆ. IRGC ಖಾಮಿನೈ ಪಡೆ ಈ ರೀತಿ ಹೇಳಿದೆ. ಅದು ಹೇಗೆ ಬ್ಲಾಕ್ ಮಾಡ್ತಾರೆ ಅಂತ ಬಿಡಿಸಿ ಹೇಳಿಲ್ಲ. ಯಾಕಂದ್ರೆ ಬಾಬ್ ಅಲ್ ಮಂಡೆಬ್ ಜಲಸಂಧಿ ಇರಾನ್ ಗಡಿಯಿಂದ 1200 ಮೈಲಿ ದೂರದಲ್ಲಿದೆ. ಆದರೆ ಇಲ್ಲಿ ಇರಾನ್ನ ಅತಿದೊಡ್ಡ ಪ್ರಾಕ್ಸಿ ಯೆಮೆನ್ನ ಹುತಿಗಳಿದ್ದಾರೆ. ಅವ್ರು ಇಷ್ಟು ದಿವಸ ಯುದ್ಧಕ್ಕೆ ನೇರವಾಗಿ ಎಂಟ್ರಿ ಆಗಿರಲಿಲ್ಲ. ಒಂದು ವೇಳೆ ಇರಾನ್ ಕಡೆಯಿಂದ ಆದೇಶ ಬಂದ್ರೆ, ಪ್ರೆಷರ್ ಕ್ರಿಯೇಟ್ ಆದ್ರೆ ಅವರಿಲ್ಲಿ ಆಟ ಶುರು ಮಾಡ್ತಾರೆ. ಸೊ ಈಗ ಅವ್ರನ್ನೇ ಬಳಸ್ಕೊಳ್ಳೋಕೆ ಇರಾನ್ ಈ ತರ ಹೇಳಿದೆ ಅಂತ ಹೇಳಲಾಗ್ತಿದೆ. ಸದ್ಯ ಹುತಿಗಳ ಹತ್ರ ಇರಾನ್ ಕೊಟ್ಟಿರೋ ಸುಧಾರಿತ ಡ್ರೋನ್ ಮತ್ತು ಮಿಸೈಲ್ಗಳಿವೆ. ಸೊ ಇವರು ಕೂಡ ಯುದ್ಧ ಕೇಳಿದ್ರೆ ಈ ಭಾಗದಲ್ಲೂ ಹಡಗುಗಳು ಓಡಾಡೋದು ಕಷ್ಟ ಆಗ್ಬೋದು. ಇದು ಜಾಗತಿಕ ವ್ಯಾಪಾರಕ್ಕೆ ಇನ್ನೂ ದೊಡ್ಡ ಹೊಡೆತ. ಈಗ ಆಲ್ರೆಡಿ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ರಿಂದ ಜಗತ್ತಿನ 20% ತೈಲ ಸರಬರಾಜು ನಿಂತು ಹೋಗಿದೆ. ತೈಲ ಬೆಲೆ 40% ಹೆಚ್ಚಾಗಿದೆ. ಇನ್ನು ಬಾಬ್ ಅಲ್ ಮಂಡೆಬ್ ನಲ್ಲಿ ಜಗತ್ತಿನ 12% ಕಚ್ಚಾ ತೈಲ ಮತ್ತು ವರ್ಷಕ್ಕೆ ಸುಮಾರು 94 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ನಡೆಯುತ್ತೆ. ಇತ್ತೀಚೆಗೆ ಸೌದಿ ಕೂಡ ಹಾರ್ಮುಜ್ ದಾರಿ ಬಿಟ್ಟು ತನ್ನ ತೈಲವನ್ನ ಈ ಮಾರ್ಗದಲ್ಲಿ ಕಳಿಸ್ಕೊಡ್ತಾ ಇದೆ. ಆದ್ರೆ ಈಗ ಅಲ್ಲೂ ಇರಾನ್ ಬೆದರಿಕೆ ಓಡ್ತಾ ಇದೆ. ಆದ್ರೆ ಇಲ್ಲಿ ಬ್ಲಾಕ್ ಮಾಡೋದಷ್ಟು ಈಸಿ ಇಲ್ಲ, ಹಾರ್ಮುಜ್ ಬ್ಲಾಕ್ ಮಾಡೋದಷ್ಟು. ಯಾಕಂದ್ರೆ ಇದೇ ಜಲಸಂಧಿಯ ಪಕ್ಕದಲ್ಲಿರೋ ಜಿಬೂಟಿ ರಾಷ್ಟ್ರದಲ್ಲಿ ಅಮೆರಿಕದ ಬೃಹತ್ ಮಿಲಿಟರಿ ಬೇಸ್ ಇದೆ. ಅವರು ಈ ಭಾಗದಲ್ಲಿ ಸೇನೆ ಇಟ್ಕೊಂಡಿರೋದೇ ಇದಕ್ಕಾಗಿ. ಆ ಕಡೆ ಇಸ್ರೇಲ್ ಕೂಡ ಇದೆ. ಇನ್ನು ತನ್ನ ಬಾಗಿಲಿಗೆ ಯುದ್ಧ ಬಂದ್ರೆ ಈಜಿಪ್ಟ್ ಕೂಡ ಸುಮ್ಮನೆ ಕೂರೋದಿಲ್ಲ. ಅವರು ದೊಡ್ಡ ಆರ್ಮಿ ಇಟ್ಕೊಂಡಿದ್ದಾರೆ. ಸೊ ಇರಾನ್ ಇದು ಸಾಹಸ ಮಾಡುತ್ತಾ ಅನುಮಾನ ಇದೆ. ಆದ್ರೆ ಹುತಿಗಳ ಮೂಲಕ ನಮ್ಗೇನು, ನಾವೇನ್ ಮಾಡ್ತಿಲ್ಲ, ಹುತಿಗಳು ಮಾಡ್ತಿರೋದು ಅಂತ ಅವ್ರು ಹೇಳಿ ಆಟ ಶುರು ಮಾಡಲೂಬಹುದು. ಹಂಗೇನಾದ್ರೂ ಆದ್ರೆ ಹಡಗುಗಳು ಆಫ್ರಿಕಾ ಖಂಡವನ್ನ ಸುತ್ತ ಹಾಕೊಂಡು ಬರ್ಬೇಕಾಗತ್ತೆ. ಇದರಿಂದ ಟ್ರಾವೆಲ್ ಟೈಮ್ ಮತ್ತು ಖರ್ಚು ಎರಡೂ ಜಾಸ್ತಿಯಾಗಿ ಪ್ರತಿಯೊಂದು ವಸ್ತುವಿನ ಬೆಲೆ ಆಕಾಶಕ್ಕೆ ಇರುತ್ತೆ. ಸೊ ಇದೆಲ್ಲದರ ಕಾರಣದಿಂದ ಇರಾನ್ನ ಈ ಹೇಳಿಕೆ ಮಹತ್ವ ಪಡ್ಕೊಳ್ತಾ ಇದೆ. ಈ ನಡುವೆ ಇಸ್ರೇಲ್ ಮತ್ತೊಂದು ದೊಡ್ಡ ಬೇಟೆಯಾಡಿದೆ. ಇರಾನ್ ನೌಕಾಪಡೆಯ ಕಮಾಂಡರ್ ಅಲಿ ರೆಜಾ ತಂಗ್ಜಿರಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಹಾರ್ಮುಜ್ ಜಲಸಂಧಿ ಬಂದಾಗೋಕೆ ಈತನೇ ಕಾರಣ ಆಗಿದ್ರು. ಹೀಗಾಗಿ ಹಾರ್ಮುಜ್ ಜಲಸಂಧಿ ಹತ್ರ ಇರೋ ಬಂದರ್ ಅಬ್ಬಾಸ್ ನಲ್ಲೇ ಇವರನ್ನ ಏರ್ ಸ್ಟ್ರೈಕ್ ನಲ್ಲಿ ನಾವು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಈ ಅಲಿ ರೆಜಾ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನ ನೇವಲ್ ವಿಂಗ್ ನ ಕಮಾಂಡರ್ ಆಗಿದ್ರು. ಏನೋ ಈ ಸಂಘರ್ಷಕ್ಕೆ ಪರೋಕ್ಷವಾಗಿ ರಷ್ಯಾ ಕೂಡ ಎಂಟರ್ ಆಗ್ತಾ ಇದೆ. ಅಮೆರಿಕ ವಿರುದ್ಧ ಇರಾನ್ಗೆ ಆಯುಧಗಳನ್ನ ಕಳಿಸ್ತಾ ಇದೆ ಅಂತ ಹೇಳಿ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಡ್ರೋನ್ ಗಳನ್ನ ಸಪ್ಲೈ ಮಾಡ್ತಾ ಇದೆ. ಈ ತಿಂಗಳ ಅಂತ್ಯದ ಒಳಗಡೆ ಪೂರ್ತಿ ಶಿಪ್ಮೆಂಟ್ ಇರಾನ್ಗೆ ತಲುಪುತ್ತೆ. ಯುದ್ಧ ಶುರು ಆದಾಗಿನಿಂದ ಈ ಡ್ರೋನ್ ಕೊಡ್ತಾ ಇರೋದು ಇದೇ ಮೊದಲು. ಮುಂಚೆ ಇಂಟೆಲಿಜೆನ್ಸ್ ಮತ್ತು ಸ್ಯಾಟಲೈಟ್ ಇಮೇಜಸ್ ಅನ್ನ ಕೊಡ್ತಾ ಇದ್ರು, ಈಗ ಆಯುಧವನ್ನೇ ಕೊಡ್ತಾ ಇದ್ದಾರೆ. 2023ರಿಂದಲೂ ಯುಕ್ರೇನ್ ಯುದ್ಧಕ್ಕಾಗಿ ರಷ್ಯಾ ಇರಾನ್ ಡಿಸೈನ್ ಮಾಡಿದ ಡ್ರೋನ್ ಗಳನ್ನೇ ತಯಾರಿಸಿ ಬಳಸ್ತಾ ಇತ್ತು. ಈಗ ಅದೇ ಡ್ರೋನ್ ಗಳನ್ನ ಇರಾನ್ಗೆ ಈಗ ಪ್ರತಿ ಸಹಾಯ ಮಾಡೋಕೆ ರಷ್ಯಾ ಕಳಿಸ್ಕೊಡ್ತಾ ಇದೆ ಅಂತ ಯುರೋಪ್ನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಹಾಗೆ ಡ್ರೋನ್ ಜೊತೆಗೆ ಆಹಾರ ಮತ್ತು ಔಷಧಿಯನ್ನ ಕೂಡ ರಷ್ಯಾ ಕಳಿಸ್ಕೊಡ್ತಾ ಇದೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಈ ಮೂಲಕ ಜಗತ್ತು ಏನ್ ನಿರೀಕ್ಷೆ ಮಾಡ್ತಾ ಇತ್ತು ಅದೇ ಆಗಿದೆ. ಯುಕ್ರೇನ್ ಕದನದಲ್ಲಿ ರಷ್ಯಾವನ್ನ ಸಿಕ್ಕಾಕಿಸ್ಲಿಕ್ಕೆ ಅಮೆರಿಕ ಆಯುಧ ಕೊಟ್ಟರು. ಅಮೆರಿಕ ಮತ್ತು ಮಿತ್ರರೆಲ್ಲ ಆಯುಧ ಕೊಟ್ಟರು ಯುಕ್ರೇನ್ಗೆ. 4 ದಿನ ಅಲ್ಲ 4 ವರ್ಷ ಆದ್ರೂ ಯುದ್ಧ ಮುಗಿಯಕ್ ಬಿಡಲ್ಲ, ಪುಟಿನ್ಗೆ ಎಸ್ಕೇಪ್ ಹಾಕ್ಬಿಡಲ್ಲ ಅಷ್ಟು ಈಸಿಯಾಗಿ ಅಂತ ಹೇಳಿ ಸಿಕ್ಕಾಕ್ಸಿದ್ದಾರೆ. ಸೊ ಗಲ್ಫ್ ಯುದ್ಧ ನಡೆದಾಗ ಅಮೆರಿಕವನ್ನ ಪುಟಿನ್ ಹಂಗೆ ಇಲ್ಲಿ ಟ್ರ್ಯಾಪ್ ಮಾಡಬಹುದು ಅನ್ನೋ ವಿಶ್ಲೇಷಣೆ ಇತ್ತು. ಈಗ ಅದೇ ಆಗ್ತಾ ಇದೆ. ಇನ್ನು ಈ ವರದಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ರಷ್ಯನ್ ವಕ್ತಾರರು, ಸದ್ಯಕ್ಕೆ ಸಾಕಷ್ಟು ಫೇಕ್ ನ್ಯೂಸ್ ಓಡಾಡ್ತಿವೆ, ಆದ್ರೆ ನಾವು ಇರಾನ್ ನಾಯಕರೊಂದಿಗೆ ಮಾತುಕತೆ ನಡೆಸ್ತಿರೋದಂತೂ ಹೌದು ಅಂತ ಹೇಳಿ ಮಾರ್ಮಿಕ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಫುಲ್ ಟೋಟಲ್ 4 ಧಾಮ್ ಯಾತ್ರೆ 12 ನೈಟ್ 13 ಡೇಸ್ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಇನ್ನು ಇರಾನ್ ನಲ್ಲಿ ಯುದ್ಧ ಮಾಡ್ತಾ ಇರುವ ಅಮೆರಿಕ ಶಸ್ತ್ರಾಸ್ತ್ರಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಯುಕ್ರೇನ್ಗೆ ಕೊಡೋಕೆ ಇಟ್ಟಿದ್ದ ಯುದ್ಧ ಸಾಮಗ್ರಿಯನ್ನ ಈಗ
ಮಿಡಲ್ ಈಸ್ಟ್ಗೆ ವರ್ಗಾಯಿಸುವ ಬಗ್ಗೆ ಪೆಂಟಗನ್ ಥಿಂಕ್ ಮಾಡ್ತಾ ಇದೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ಇರಾಕ್ನಲ್ಲಿರೋ ತನ್ನೆಲ್ಲ ಪ್ರಜೆಗಳಿಗೆ ಹೊಸ ಅಡ್ವೈಸರಿ ಹೊರಡಿಸಿದೆ. ಇರಾನ್ ಬೆಂಬಲಿತ ಗುಂಪುಗಳು ಇರಾಕ್ನಾದ್ಯಂತ ಅಮೆರಿಕನ್ನರ ಮೇಲೆ ಮತ್ತು ಅಮೆರಿಕಗೆ ಸೇರಿದ ಸ್ಥಳಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕೂಡಲೇ ಇರಾಕ್ನಿಂದ ಜಾಗ ಖಾಲಿ ಮಾಡಿ ಅಂತ ಬಾಗ್ದಾದ್ನಲ್ಲಿರೋ ಅಮೆರಿಕ ರಾಯಭಾರ ಕಚೇರಿ ತುರ್ತು ಸೂಚನೆ ನೀಡಿದೆ. ಇರಾಕ್ನ ಆಕಾಶ ಮಾರ್ಗದಲ್ಲಿ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳ ಅಪಾಯ ಇರೋದ್ರಿಂದ ಯಾರೂ ಬಾಗ್ದಾದ್ ಎಂಬೆಸಿ ಅಥವಾ ಎರ್ಬಿಲ್ ಕಾನ್ಸುಲೇಟ್ ಹತ್ತಿರ ಬರಬೇಡಿ ಅಂತ ಎಚ್ಚರಿಸಲಾಗಿದೆ. ಸದ್ಯ ಇರಾಕ್ ಏರ್ ಸ್ಪೇಸ್ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿರೋ ಅಮೆರಿಕನ್ನರು ರಸ್ತೆ ಮೂಲಕ ಜೋರ್ಡನ್, ಕುವೈತ್, ಸೌದಿ ಅರೇಬಿಯಾ ಅಥವಾ ಟರ್ಕಿ ರಾಷ್ಟ್ರಗಳಿಗೆ ಹೋಗಿ ಪ್ರಾಣ ಉಳಿಸ್ಕೊಳ್ಳಿ ಅಂತ ಆರ್ಡರ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ದಾಟೋ ಹಡಗುಗಳಿಗೆ ಇರಾನ್ ಟೋಲ್ ಹಾಕೋಕೆ ರೆಡಿ ಆಗ್ತಿದೆ. ಇದಕ್ಕಾಗಿ ಇರಾನ್ ಪಾರ್ಲಿಮೆಂಟ್ ಹೊಸ ಕಾನೂನು ತರ್ತಾ ಇದೆ. ಇರಾನ್ನ ಸರ್ಕಾರಿ ನ್ಯೂಸ್ ಚಾನೆಲ್ಗಳಾದ ಫಾರ್ಸ್ ಮತ್ತು ತಜ್ನೀಮ್ ಸಂಸ್ಥೆಗಳು ಈ ವರದಿ ಮಾಡಿವೆ. ಈ ಸಮುದ್ರದ ದಾರಿಯಲ್ಲಿ ಹಡಗುಗಳ ಸುರಕ್ಷತೆಯನ್ನ ನಾವು ನೋಡ್ಕೋತೀವಿ, ಅದಕ್ಕೆ ಅವರು ಟ್ಯಾಕ್ಸ್ ಕಟ್ಲಿ ಅಂತ ಮಸೂದೆಯಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಅಂದ ಹಾಗೆ ನಡೀತಿರೋ ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಇರಾನ್ ವಿಧಿಸಿರುವ 5 ಕಂಡೀಷನ್ಗಳಲ್ಲಿ ಇದು ಕೂಡ ಒಂದು. ಹಾರ್ಮುಜ್ ಜಲಸಂಧಿನ ನಮ್ಮಿಂದ ನೀವು ತೊಲಗಿಸೋದಲ್ಲ, ನಮ್ಮನ್ನಲ್ಲಿಂದ ಕಂಪ್ಲೀಟ್ ಕಂಟ್ರೋಲ್ ನಮಗೆ ಕೊಡಬೇಕು ಅನ್ನೋದು ಇರಾನ್ ಇಟ್ಟಿರೋ ಡಿಮಾಂಡ್. ಅದನ್ನ ಕಾನೂನು ಪಾಸ್ ಮಾಡೋಕೀಗ ರೆಡಿ ಆಗಿದ್ದಾರೆ ಅವರು. ಏನೋ ಯುದ್ಧದಿಂದಾಗಿ ಹಾನಿಗೊಳಗಾಗಿರೋ ದೇಶದ ಪ್ರಮುಖ ಫ್ಯಾಕ್ಟರಿಗಳನ್ನ ಯುದ್ಧದ ನಡುವೆನೇ ಅತಿ ವೇಗವಾಗಿ ಮತ್ತೆ ಕಟ್ಟೋಕೆ ಇರಾನ್ ಮುಂದಾಗಿದೆ. ಜನರಿಗೆ ಅಗತ್ಯ ವಸ್ತುಗಳ ಕೊರತೆ ಆಗಬಾರದು ಅನ್ನೋ ಕಾರಣಕ್ಕೆ ಇರಾನ್ನ ಕೈಗಾರಿಕಾ ಸಚಿವ ಮೊಹಮ್ಮದ್ ಅತಾಬಕ್ ಈ ಮಹತ್ವದ ಪ್ಲಾನ್ ಘೋಷಿಸಿದ್ದಾರೆ. ಮುಖ್ಯವಾಗಿ ದಿನಬಳಕೆ ವಸ್ತುಗಳನ್ನು ತಯಾರಿಸುವ ಮತ್ತು ಸಪ್ಲೈ ಚೈನ್ನಲ್ಲಿ ಮುಖ್ಯ ಪಾತ್ರ ವಹಿಸುವ ಫ್ಯಾಕ್ಟರಿಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ, ಅವುಗಳನ್ನು ಕೂಡಲೇ ರಿಪೇರಿ ಮಾಡಿ ಮತ್ತೆ ಕೆಲಸ ಶುರುವಾಗೋ ರೀತಿ ನೋಡ್ಕೊಳ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ತನಗೆ ಇಷ್ಟ ಬಂದ ಹಾಗೆ ಪೀಸ್ ಪ್ಲಾನ್ ಅಥವಾ ಶಾಂತಿ ಒಪ್ಪಂದವನ್ನ ಇರಾನ್ ಮೇಲೆ ಹೇರೋಕ್ ಸಾಧ್ಯನೇ ಇಲ್ಲ ಅಂತ ಜಪಾನ್ನಲ್ಲಿರೋ ಇರಾನ್ ರಾಯಭಾರಿ ಪೈಮಾನ್ ಸಾದತ್ ಹೇಳಿದ್ದಾರೆ. ಅಮೆರಿಕ ತಾನೇ ಒಂದು ಪ್ಲಾನ್ ರೆಡಿ ಮಾಡಿಕೊಂಡು ಇದನ್ನ ಫಾಲೋ ಮಾಡಿ ಅಂತ ಎಲ್ರಿಗೂ ಒತ್ತಾಯ ಮಾಡಿದ್ರೆ ಆಗಲ್ಲ. ಏಕಪಕ್ಷೀಯವಾಗಿ ಅದೆಲ್ಲ ನೀವು ಫೋರ್ಸ್ ಮಾಡಕ್ ಬಂದ್ರೆ ನಾವು ಒಪ್ಪಲ್ಲ. ಎಲ್ಲವನ್ನ ಇರಾನ್ ನಿರ್ಧಾರ ಮಾಡುತ್ತೆ, ನಮ್ದು ನಾವು ನೋಡ್ಕೊಂತೀವಿ, ನೀವೇ ನಮಗೆ ಹೇಳೋದು ಅಂತ ಇರಾನ್ ಹೇಳ್ತಾ ಇದೆ ಅಮೆರಿಕಗೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧಕ್ಕೆ ಬ್ರೇಕ್ ಹಾಕೋಕೆ ಈಗ ಪಾಕಿಸ್ತಾನ ಮತ್ತು ಟರ್ಕಿ ರಾಷ್ಟ್ರಗಳು ಭಾರಿ ಸಂಧಾನ ಮಾಡ್ತಾ ಇದ್ದಾರಂತೆ. ಪಾಕ್ ಫಾರಿನ್ ಮಿನಿಸ್ಟರ್ ಇಶಕ್ ದರ್ ಮತ್ತು ಟರ್ಕಿ ವಿದೇಶಾಂಗ ಸಚಿವ ಹಕನ್ ಫಿದಾನ್ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈ ಯುದ್ಧವನ್ನು ನಿಲ್ಲಿಸೋಕೆ ಎಲ್ಲಿ ಮೀಟಿಂಗ್ ಮಾಡಬಹುದು ಅನ್ನೋ ಪ್ಲಾನ್ ರೆಡಿ ಮಾಡ್ತಿದ್ದಾರೆ. ಅಲ್ಲದೆ ಅಮೆರಿಕ, ಇರಾನ್ ಮತ್ತು ಟರ್ಕಿಯ ಸೆಕ್ಯೂರಿಟಿ ಟೀಮ್ಗಳು ಶೀಘ್ರದಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಚೆಕ್ ಮಾಡ್ತಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ. ಈ ಸಂಧಾನದಲ್ಲಿ ಕೇವಲ ಯುದ್ಧದ ಬಗ್ಗೆ ಅಷ್ಟೇ ಅಲ್ಲದೆ ಇರಾನ್ನ ಮಿಸೈಲ್ ಪ್ರೋಗ್ರಾಂ ಮತ್ತು ನ್ಯೂಕ್ಲಿಯರ್ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಸದ್ಯಕ್ಕೆ ಇರಾನ್ ನೇರ ಮಾತುಕತೆಗೆ ಒಪ್ಪದೇ ಇದ್ರೂ ಕೂಡ ಈ ದೇಶಗಳ ಮೂಲಕ ಇಂಡೈರೆಕ್ಟ್ ಆಗಿ ಸಂಪರ್ಕದಲ್ಲಿದೆ. ಇನ್ನು ಈ ಯುದ್ಧ ನಿಲ್ಲಿಸೋಕೆ ಸಂಧಾನಕಾರ ಆಗ್ತೀನಿ ಅಂತ ಚೀನಾ ಹೇಳಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಚೀನಾ ಪ್ರವಾಸದ ದಿನಾಂಕ ಫಿಕ್ಸ್ ಆದ ಬೆನ್ನಲ್ಲೇ ಚೀನಾ ಈ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇನ್ನು ಇತ್ತೀಚೆಗೆ ಇಸ್ರೇಲ್ನ ಹಿಟ್ ಲಿಸ್ಟ್ ನಿಂದ ಇರಾನ್ನ 2 ಪ್ರಮುಖ ನಾಯಕರು ಬಚಾವಾಗೋದಕ್ಕೆ ಪಾಕಿಸ್ತಾನ ಮುಖ್ಯ ಕಾರಣ ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮತ್ತು ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಾಗರ್ ಕಾಲಿಬಾಫ್ರನ್ನ ಮುಗಿಸೋಕೆ ಇಸ್ರೇಲ್ ಸ್ಕೆಚ್ ಹಾಕಿತ್ತು. ಈ 2 ಲೀಡರ್ಗಳ ಲೊಕೇಶನ್ ಇಸ್ರೇಲ್ ಕೈಯಲ್ಲಿತ್ತು. ಆದರೆ ಪಾಕಿಸ್ತಾನ ಮಧ್ಯಪ್ರವೇಶ ಮಾಡಿ ಅಮೆರಿಕಾಗೆ ಒಂದು ಸ್ಟ್ರಾಂಗ್ ರಿಕ್ವೆಸ್ಟ್ ಮಾಡಿತು, ದಯವಿಟ್ಟು ಇವರಿಬ್ಬರನ್ನು ಹೊಡಿಬೇಡಿ ಅಂತ ಕೇಳ್ಕೊಳ್ತು. ನಂತರ ಅಮೆರಿಕ ಇಸ್ರೇಲ್ ಮೇಲೆ ಪ್ರೆಷರ್ ಹಾಕಿ ದಾಳಿ ಮಾಡದಂತೆ ತಡೆದಿದೆ ಅಂತ ಪಾಕ್ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ಈ 2 ಪ್ರಮುಖ ನಾಯಕರು ಕೂಡ ಸತ್ತೋದ್ರೆ ಮುಂದೆ ಸಂಧಾನ ಮಾಡೋಕ್ಕೆ ಇರಾನ್ನಲ್ಲಿ ಯಾರೂ ಉಳಿಯೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ಅಮೆರಿಕಾಗೆ ಅಲರ್ಟ್ ಮಾಡ್ತಂತೆ. ಅಷ್ಟೊಂದು ಬುದ್ಧಿ ಇದೆಯಂತೆ ಅವರಿಗೆ. ಹಂಗೆ ಹೇಳ್ಬಿಟ್ಟು ಅಮೆರಿಕಾಗೆಲ್ಲ ಹೊಡೆದಿರಲಿಲ್ಲ ಅಂತ, ಇದು ಇಸ್ರೇಲ್ಗೂ ಹೊಡೆದಿರಲಿಲ್ಲ ಅಂತೆ. ಪಾಕಿಸ್ತಾನದವರು ಇದನ್ನು ಹೇಳಿದ್ಮೇಲೆ ಓ ಹೌದಲ್ಲ ಅಂತ ಯೋಚನೆ ಮಾಡಿ ಅವರು ಹೊಡೆಯೋದು ನಿಲ್ಲಿಸಿದ್ರಂತೆ. ಹಾಗಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಸ್ಥಾಪನೆಗೆ ಪಾಕಿಸ್ತಾನ ಮುಂದಾಳತ್ವ ಪಡ್ಕೊಳ್ತಾ ಇರೋದಕ್ಕೆ ಕಾಂಗ್ರೆಸ್ ಸಂಸದ ಮಾಜಿ ವಿದೇಶಾಂಗ ಸಚಿವ ಶಶಿ ತರೂರ್ಗೆ ಬಹಳ ಬೇಸರ ಆಗಿದೆ. ಆರಂಭದಲ್ಲಿ ನಾನು ಮೋದಿ ಸರ್ಕಾರದ ಸಂಯಮ ಮತ್ತು ಮೌನವನ್ನು ಬೆಂಬಲಿಸಿದ್ದೆ. ಯಾಕಂದರೆ ನಮ್ಮ ಸರ್ಕಾರ ಇದನ್ನೇ ಅವಕಾಶವಾಗಿ ಬಳಸಿಕೊಂಡು ಶಾಂತಿ ಸ್ಥಾಪನೆಗೆ ಲೀಡರ್ಶಿಪ್ ತೋರಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ಮೋದಿ ಕೂಡ ಶಾಂತಿ ಸ್ಥಾಪನೆಗೆ ಭಾರತ ಪ್ರಮುಖ ಧ್ವನಿಯಾಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ನೋಡಿದ್ರೆ ಹಂಗೆ ಆಗ್ತಿಲ್ಲ. ಈ ಪಾಕಿಗಳು ಟರ್ಕಿ, ಈಜಿಪ್ಟ್ ಎಲ್ಲ ಸೇರಿಕೊಂಡು ಶಾಂತಿ ಸ್ಥಾಪನೆಗೆ ಮುಂದಾಳತ್ವ ವಹಿಸ್ಕೊಳ್ತಾ ಇದ್ದಾರೆ. ನನಗೇನು ಖುಷಿ ಆಗ್ತಿಲ್ಲಪ್ಪ ಇದರಿಂದ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಿತ್ರ ರಾಷ್ಟ್ರಗಳ ವಿರೋಧದ ನಡುವೆ ಕೂಡ ಲೆಬನಾನ್ನಲ್ಲೂ ಯುದ್ಧ ಮಾಡ್ತಿರೋ ಇಸ್ರೇಲ್ ಗ್ರೌಂಡ್ ಆಪರೇಷನ್ ಅನ್ನ ಇನ್ನಷ್ಟು ತೀವ್ರಗೊಳಿಸ್ತೀವಿ ಅಂತ ಘೋಷಣೆ ಮಾಡಿದೆ. ಹಿಜ್ಬುಲ್ಲಾ ಉಗ್ರರನ್ನ ಹೊರ ಹಾಕುವಲ್ಲಿ ಮತ್ತು ಅವರನ್ನ ನಿಶಸ್ತ್ರಗೊಳಿಸುವಲ್ಲಿ ಲೆಬನಾನ್ ಸೇನೆ ಫೇಲ್ ಆಗಿದೆ. ಲೆಬನಾನ್ ಗೌರ್ಮೆಂಟ್ ಕೈಲಿ ಆಗ್ತಿಲ್ಲ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಒಳಗ್ನುಗ್ಗಿ ಅಂತ ಇಸ್ರೇಲ್ ಹೇಳಿದೆ. ಇದುವರೆಗೆ ಹಿಜ್ಬುಲ್ಲಾದ 2,000 ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿದ್ದೇವೆ. ಸುಮಾರು 700 ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ 100 ಜನ ಹಿಜ್ಬುಲ್ಲಾದ ಅತ್ಯಂತ ಶಕ್ತಿಶಾಲಿ ಪಡೆಯಾದ ರದ್ವಾನ್ ಫೋರ್ಸ್ನ ಸದಸ್ಯರು ಕೂಡ ಇದ್ದಾರೆ ಅಂತ ಇಸ್ರೇಲ್ ಕ್ಲೇಮ್ ಮಾಡಿದೆ. ಹಿಜ್ಬುಲ್ಲಾಗಳು ಕೂಡ ಭಾರೀ ದಾಳಿ ಶುರು ಮಾಡಿದ್ದಾರೆ.
ದಕ್ಷಿಣ ಲೆಬನಾನ್ನ ಕಂಟಾರಾ ಸಿಟಿ ಹತ್ರ ಇಸ್ರೇಲ್ನ 2 ಯುದ್ಧ ಟ್ಯಾಂಕ್ಗಳನ್ನು ಮಿಸೈಲ್ ಮೂಲಕ ಹೊಡೆದು ಹಾಕಿದ್ದೀವಿ ಅಂತ ಹೆಜ್ಬುಲ್ಲಾ ಘೋಷಿಸಿದೆ. ಅಲ್ಲದೆ ಈ ಒಂದೇ ದಿನ ಈ ಭಾಗದಲ್ಲಿ ಇಸ್ರೇಲ್ನ ಒಟ್ಟು 7 ಟ್ಯಾಂಕ್ಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದೆ. ಇನ್ನು ಹೆಜ್ಬುಲ್ಲಾಗಳ ಜೊತೆಗಿನ ಕಾದಾಟದಲ್ಲಿ ಇಸ್ರೇಲಿ ಸೈನಿಕರೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇನ್ನು ತೈಲ ಬಿಕ್ಕಟ್ಟಿನ ಕಾರಣದಿಂದ ಅನೇಕ ರಾಷ್ಟ್ರಗಳಲ್ಲಿ ಸಮಸ್ಯೆ ಆಗ್ತಿದೆ. ಹೀಗಾಗಿ ಆಯಿಲ್ ಕೊರತೆ ನೀಗಿಸೋಕೆ ಜಪಾನ್ ತನ್ನ ಎಮರ್ಜೆನ್ಸಿ ಆಯಿಲ್ ರಿಸರ್ವ್ನಿಂದ 2ನೇ ಬಾರಿಗೆ ಆಯಿಲ್ ರಿಲೀಸ್ ಮಾಡಿದೆ. 15 ದಿನಕ್ಕಾಗುವಷ್ಟು ಆಯಿಲ್ ರಿಲೀಸ್ ಮಾಡಿದ್ರು ಈ ಹಿಂದೆ. ಈಗ 30 ದಿನಗಳಿಗಾಗುವಷ್ಟು ಡಿಮಾಂಡ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು 8.5 ಮಿಲಿಯನ್ ಕಿಲೋ ಲೀಟರ್ನಷ್ಟು ಆಯಿಲ್ ರಿಲೀಸ್ ಮಾಡಿದ್ದಾರೆ. ಈ ಪ್ರಕ್ರಿಯೆ ಏಪ್ರಿಲ್ ಅಂತ್ಯದ ಒಳಗೆ ಮುಗಿಯುತ್ತೆ. ಜಪಾನ್ ತನ್ನ ಒಟ್ಟು ಎನರ್ಜಿ ಡಿಮಾಂಡ್ಗೆ ಬೇಕಾಗಿರೋ 90% ಆಯಿಲನ್ನು ಗಲ್ಫ್ನಿಂದಲೇ ತರಿಸ್ಕೊಳ್ಳೋದು. ಹೀಗಾಗಿ ಅವ್ರಿಗೂ ಕೂಡ ತುಂಬ ಶಾಕ್ ಇದು ಹಾರ್ಮುಜ್ ಕ್ಲೋಸ್ ಆಗಿರೋದು. ಅದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈ ರೀತಿ ಈ ಕ್ಷಣದ ಎಲ್ಲ ಮಿಡಲ್ ಈಸ್ಟ್ನ ಯುದ್ಧದ ಅಪ್ಡೇಟ್ ನಿಮಗೆ ತಲುಪಿಸಿದ್ದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ಮಾಹಿತಿ ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.